ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೊಮ್ಮೆ ನಾವು ಇವತ್ತು ಎಕ್ಸೆಲ್ ಎಕ್ಸಸೈಸನ್ನು ಮಾಡ್ತಾ ಇದ್ದೀವಿ. ಓಕೆ, ಇದು ಎಕ್ಸೆಲ್ ಶೀಟ್ನಲ್ಲಿ ಈಗ ನಾವು ಸೇಲ್ಸನ್ನು ಇಲ್ಲಿ ಟೈಪ್ ಮಾಡಿದ್ದೀವಿ. ಒಂದು ಕಾಲಮ್ದಲ್ಲಿ ಸೇಲ್ಸನ್ನು ಟೈಪ್ ಮಾಡಿದ್ದೀವಿ. ಸೇಲ್ಸ್ 4500 ಇದೆ, 5800, ಆಮೇಲೆ 6530, 4250 ಇದೆ, ಆಮೇಲೆ 2800 ಇದೆ. ಈ ಸೇಲ್ಸ್ ಆಧಾರಿತ ಮೇಲೆ, ಡಿಪೆಂಡಿಂಗ್ ಆನ್ ದಿ ಸೇಲ್ಸ್ ಮೇಲೆ ನಾವು ಬೇಸಿಕ್ ಸ್ಯಾಲ್ರಿಗೆ ಪ್ಲಸ್ ಸಮ್ ಪರ್ಸೆಂಟೇಜನ್ನ ಆ್ಯಡ್ ಮಾಡಬೇಕು ಅಂತ ರೂಲ್ಸ್ ಮಾಡ್ಕೊಂಡಿದ್ದೀವಿ. ಇದು ಬೇಸಿಕ್ ಸ್ಯಾಲ್ರಿ 2500, 4500, 6500, 3500, 2000. ಇದು ಬೇಸಿಕ್ ಸ್ಯಾಲ್ರಿ. ನೆಕ್ಸ್ಟು ಇಲ್ಲಿ ನೆಟ್ ಸ್ಯಾಲ್ರಿ ಏನಾಗುತ್ತೆ ಅಂತ ಹೇಳಿದರೆ, ನೆಟ್ ಸ್ಯಾಲ್ರಿಗೆ ಇಲ್ಲಿ ತೋರಿಸ್ತೀನಿ ಇಕ್ವೇಷನ್ನ. ಇದು ಸೇಲ್ಸ್ 5000 ಅಬೋವ್ ಇದ್ದರೆ, ಸೇಲ್ಸ್ 5000 ಅಬೋವ್ ಇದ್ದರೆ ಏನಾಗುತ್ತೆ, ಬೇಸಿಕ್ ಸ್ಯಾಲ್ರಿದು 10% ಆ್ಯಡ್ ಆಗುತ್ತೆ. ಅದಕ್ಕೆ ಬೇಸಿಕ್ ಸ್ಯಾಲ್ರಿಗೆ ಬೇಸಿಕ್ ಸ್ಯಾಲ್ರಿ ಇಂಟು 10% ಪ್ಲಸ್ ಬೇಸಿಕ್ ಸ್ಯಾಲ್ರಿ ಆ್ಯಡ್ ಆಗುತ್ತೆ. ಯಾವಾಗ ಇದು 5000 ಅಬೋವ್ ಸೇಲ್ಸ್ ಇದ್ದರೆ. ಅಕಸ್ಮಾತ್ ಇಲ್ಲಪ್ಪ ಅಂದರೆ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ, ಇಫ್ ಎಸ್ ಇರಲಿಲ್ಲ ಅಂದರೆ ನಾಟ್ ಅಂದರೆ ಅದು ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಬೇಸಿಕ್ ಸ್ಯಾಲ್ರಿ 5000 ಬಿಲೋ ಇದ್ದರೆ 5% ಆಫ್ ದಿ ಬೇಸಿಕ್ ಸ್ಯಾಲ್ರಿ ಆ್ಯಡ್ ಆಗುತ್ತೆ. ಅದಕ್ಕೆ ಬೇಸಿಕ್ ಸ್ಯಾಲ್ರಿಗೆ ಬೇಸಿಕ್ ಸ್ಯಾಲ್ರಿ ಇಂಟು 5% ಪ್ಲಸ್ ಬೇಸಿಕ್ ಸ್ಯಾಲ್ರಿ ಇದು ಆ್ಯಡ್ ಆಗುತ್ತೆ. ಅದೇ ನಾವು ಇಲ್ಲಿ ಇಕ್ವೇಷನ್ದಲ್ಲಿ ಬರೆದಿದ್ದೀವಿ. ಇಫ್ ಬಿ ಟು ಅಂದರೆ ಯಾವುದು, ಬಿ2 ಅಂದರೆ ಇದು ಸೇಲ್ಸ್, ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಇಫ್ ಬಿ ಟು ಅಂದರೆ ಸೇಲ್ಸ್, ಇದು 5000 ಅಬೋವ್ ಇದ್ದರೆ ಏನಾಗುತ್ತೆ, 10% ಆಫ್ ದಿ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಆಮೇಲೆ ಬೇಸಿಕ್ ಸ್ಯಾಲ್ರಿ ಆ್ಯಡ್ ಆಗುತ್ತೆ. ಇಲ್ಲ ಅಂದರೆ ಬೇಸಿಕ್ ಸ್ಯಾಲ್ರಿದು 5% ಆ್ಯಡ್ ಆಗಬೇಕು, ಬಿಲೋ 5000 ಇದ್ದರೆ, ಪ್ಲಸ್ ಬೇಸಿಕ್ ಸ್ಯಾಲ್ರಿ. ಅದನ್ನು ನಾವು ಇಲ್ಲಿ ಇಕ್ವೇಷನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಓಕೆ, ಗೊತ್ತಾಯ್ತಲ್ಲ. ಇದನ್ನು ಪರ್ಸೆಂಟೇಜನ್ನು ನಾವು ಡಿಪೆಂಡಿಂಗ್ ಆನ್ ದಿ ಇದರ ಮೇಲೆ ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಂತ ಗೊತ್ತಾಯ್ತಲ್ಲ. ಓಕೆ, ಇದೇ ಥರ ನಾವು ಮತ್ತು ಎಕ್ಸೆಲ್ ರಿಲೇಟೆಡ್ ಬೇರೆ ಬೇರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ವಿಡಿಯೋ ಲೈಕ್ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದೇ ಥರ ನಾವು ಟೆಕ್ನಿಕಲ್ ರಿಲೇಟೆಡ್, ಕಂಪ್ಯೂಟರ್ ರಿಲೇಟೆಡ್ ಆಗಿರ್ಬೋದು ವಿಡಿಯೋಸ್ಗಳನ್ನು ಮಾಡಿ ಬಿಡ್ತಾ ಇರ್ತೀವಿ. ನೀವು ವಾಚ್ ಮಾಡ್ತಾ ಇರ್ರಿ ಅಂತ ಕೇಳ್ತಾ, ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಹಾಂ.